ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಫಿಕ್ಸೆಡ್ ಡೆಪಾಸಿಟ್ ಬಹುಶಃ ಹಿರಿಯರು ಒಂದಿಷ್ಟು ಹಣವನ್ನು, ರಿಟೈರ್ಮೆಂಟ್ ಹಣವನ್ನು ಅದರಲ್ಲಿ ಇಟ್ಟು ಇಂತಿಷ್ಟು ಬಡ್ಡಿಯನ್ನು ಪ್ರತಿ ತಿಂಗಳು ಪಡ್ಕೊಂಡು ಸ್ವಲ್ಪ ಇನ್ಕಮ್ಗಾಗಿ ಯೋಚನೆ ಮಾಡುವಂತಹ ಒಂದು ಸುಲಭ ರೀತಿಯ ಹೂಡಿಕೆಯ ಒಂದು ಅವಕಾಶ. ಫಿಕ್ಸೆಡ್ ಡೆಪಾಸಿಟನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟು ಅದು ಬೆಳೆಯದ ಹಾಗೆ ಸುಮ್ಮನೆ ಅಲ್ಲೆಲ್ಲೋ ಕಳಿಸೋದಕ್ಕಿಂತ ಬೆಟರ್ ಅಲ್ವಾ ಅನ್ನೋ ಕಾರಣಕ್ಕೆ, ಅಥವಾ ಫ್ಯೂಚರ್ ಪ್ಲಾನ್ಗಳಿಗಾಗಿ, ಎಜುಕೇಷನ್ನಿಗೋ ಮಗಳ ಮದುವೆಗೋ ಈ ಥರ ಪ್ಲಾನ್ ಮಾಡಿಕೊಂಡು ಫಿಕ್ಸೆಡ್ ಡೆಪಾಸಿಟ್ ಮಾಡೋದಿದೆ. ಇತ್ತೀಚೆಗೆ RBIನ ಮಾನಿಟರಿ ಪಾಲಿಸಿಯಲ್ಲೂ ಸಹ ಬಹುಶಃ 4% ರೆಪೋ ದರವನ್ನು ಏನು ಫಿಕ್ಸ್ ಮಾಡಲಾಯಿತು, ಕಂಟಿನ್ಯೂ ಮಾಡಲಾಯಿತು. ಆ ಸಂದರ್ಭದಲ್ಲಿ ಫಿಕ್ಸೆಡ್ ಡೆಪಾಸಿಟ್ಗೆ ಕೊಡ್ತಾ ಇದ್ದ ಬಡ್ಡಿ ದರದ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರಾ, ಬ್ಯಾಂಕ್ಗಳು ಆ ಥರದ ನಿರ್ಣಯ ಏನಾದರೂ ಕೈಗೊಳ್ಳಬಹುದಾ ಅನ್ನೋದ್ರ ಬಗ್ಗೆ ಆಲೋಚನೆ ಇತ್ತು. ಆದರೆ ಆ ಥರದ ಯಾವುದೇ ಬಹುಶಃ ಹೂಡಿಕೆದಾರರಿಗೆ ಸಮಸ್ಯೆ ಆಗುವಂತಹ ನಿರ್ಣಯವನ್ನು ಮಾಡಲಾಗಿಲ್ಲ. ಹೀಗಾಗಿ ಹೂಡಿಕೆದಾರರು ಖುಷಿಯನ್ನೇನೋ ಕಂಡುಕೊಂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಅನ್ನೋ ಆತಂಕ ಅವರಿಗೂ ಇತ್ತು. ಕಾರಣ ಕರೋನಾ. ಒಂದು ವೇಳೆ ಈಗ ಬರ್ತಾ ಇರುವಂತಹ ಗಳಿಕೆ ಬಿದ್ದು ಹೋಗಿದ್ದೆ ಆದರೆ ನಾವು ಉಳಿತಾಯದ ಬಗ್ಗೆ ನೆಚ್ಕೊಂಡಿರುವಂತಹ ಈ ಸ್ಕೀಮ್ಗಳು ಕೊಡುವ ಬಡ್ಡಿ ದರನೂ ಕಡಿಮೆ ಆಗಬಹುದಲ್ವಾ ಅನ್ನೋದಿತ್ತು. ಆ ಥರದ ಒಂದು ವಿಚಾರವನ್ನೇ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಪ್ರಮುಖ 10 ಬ್ಯಾಂಕ್ಗಳು ಹೆಚ್ಚು ಬಡ್ಡಿಯನ್ನು ಫಿಕ್ಸೆಡ್ ಡೆಪಾಸಿಟ್ಗೆ ಯಾವ ಕೊಡ್ತಾ ಇವೆ, ಎಷ್ಟು ವರ್ಷದ ಅವಧಿಗೆ ಎಷ್ಟೆಷ್ಟು ಬಡ್ಡಿ ದರವನ್ನು ವಾರ್ಷಿಕವಾಗಿ ಕೊಡ್ತಾ ಬರ್ತಾ ಇವೆ. ಒಂದು ವೇಳೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಆಯ್ಕೆಗಳನ್ನು ನೋಡಿ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ, ಅಥವಾ ನೀವು ಬೇರೆ ಯಾವುದಾದ್ರೂ ಬ್ಯಾಂಕ್ನ ಫಿಕ್ಸೆಡ್ ಡೆಪಾಸಿಟ್ನ ಕುರಿತಾಗಿ ತಿಳ್ಕೊಂಡಿದ್ದೆ ಆದರೆ ಕಂಪೇರ್ ಮಾಡಿ ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ ಆಗುತ್ತೆ. ಈ ಥರದ ಹಲವು ಮಾಹಿತಿಯನ್ನು ನಿಮಗೆ ನಾವು ತಲುಪಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಫೇಸ್ಬುಕ್ನಲ್ಲೂ indianmoney.com ಅನ್ನು ಫಾಲೋ ಮಾಡಿ. ಹಾಗಾದ್ರೆ ಈಗ ಆ 10 ಪ್ರಮುಖ ಬ್ಯಾಂಕ್ಗಳು ಅವು ಕೊಡ್ತಾ ಇರುವ ಬಡ್ಡಿ ದರ ಫಿಕ್ಸೆಡ್ ಡೆಪಾಸಿಟ್ಗೆ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ. ಅತಿ ಹೆಚ್ಚು ಬಡ್ಡಿಯನ್ನ ಫಿಕ್ಸೆಡ್ ಡೆಪಾಸಿಟ್ಗೆ ಕೊಡ್ತಾ ಇರುವ ಬ್ಯಾಂಕ್ಗಳ ಪೈಕಿ ಮೊದಲನೆಯದು ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. 2 ರಿಂದ 3 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ ವಾರ್ಷಿಕವಾಗಿ 7.5%ನಷ್ಟು 7.5% ಬಡ್ಡಿ ದರದಲ್ಲಿ ಫಿಕ್ಸೆಡ್ ಡೆಪಾಸಿಟ್ಗೆ ಕೊಡ್ತಾ ಇದೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. 2ನೇ ಸ್ಥಾನದಲ್ಲಿ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದ್ದು 3 ರಿಂದ 5 ವರ್ಷದ ಅವಧಿಗೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ 7.5% ವಾರ್ಷಿಕ ಬಡ್ಡಿ ದರ ಅನ್ವಯ ಆಗುತ್ತೆ. 3ನೇಯದು ಇಂಡಸ್ ಇಂಡ್ ಬ್ಯಾಂಕ್. 1 ರಿಂದ 3 ವರ್ಷದವರೆಗಿನ ಫಿಕ್ಸೆಡ್ ಡೆಪಾಸಿಟ್ಗೆ 7% ಬಡ್ಡಿ ದರ, ವಾರ್ಷಿಕ ಬಡ್ಡಿ ದರ. 4ನೇ ಸ್ಥಾನದಲ್ಲಿ ಈಕ್ವಿಟಾಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. 2 ರಿಂದ 3 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 7%ನಷ್ಟು ವಾರ್ಷಿಕ ಬಡ್ಡಿ ದರ ಕೊಡ್ತಾ ಇದ್ದಾರೆ. 5ನೇ ಸ್ಥಾನದಲ್ಲಿ DCB ಬ್ಯಾಂಕ್ ಇದ್ದು 2 ರಿಂದ 5 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.95% ಬಡ್ಡಿ ದರವನ್ನು ವಾರ್ಷಿಕವಾಗಿ ಕೊಡ್ತಿದ್ದಾರೆ. ಇನ್ನು RBL ಬ್ಯಾಂಕ್ 6ನೇ ಸ್ಥಾನದಲ್ಲಿದ್ದು 2 ರಿಂದ 3 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.95% ವಾರ್ಷಿಕ ಬಡ್ಡಿ ದರ. 7ನೇ ಸ್ಥಾನದಲ್ಲಿ ಯೆಸ್ ಬ್ಯಾಂಕ್ 2 ರಿಂದ 5 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.75% ಬಡ್ಡಿ ದರ ವಾರ್ಷಿಕವಾಗಿ. 8ನೇ ಸ್ಥಾನದಲ್ಲಿ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 2 ರಿಂದ 3 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.75% ವಾರ್ಷಿಕ ಬಡ್ಡಿ ದರ. 9ನೇ ಸ್ಥಾನದಲ್ಲಿ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದೆ. 1 ರಿಂದ 2 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.5% ವಾರ್ಷಿಕ ಬಡ್ಡಿ ದರವನ್ನು ಕೊಡ್ತಿದ್ದಾರೆ. 10ನೇ ಸ್ಥಾನದಲ್ಲಿ ಫಿನ್ಕೇರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 2 ರಿಂದ 3 ವರ್ಷದ ಫಿಕ್ಸೆಡ್ ಡೆಪಾಸಿಟ್ಗೆ 6.5%ನಷ್ಟು ವಾರ್ಷಿಕ ಬಡ್ಡಿ ದರದಂತೆ ಬಡ್ಡಿಯನ್ನು ಈಗ ಕೊಡ್ತಾ ಇದ್ದಾರೆ. ಈ 10 ಬ್ಯಾಂಕ್ಗಳು ಹೀಗೆ ಕೊಡ್ತಾ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ರಿ. ನಾವು ತುಂಬಾನೇ ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಿಮಗೆ ಆರಂಭಿಕ ಹಂತದಲ್ಲಿ ದೊಡ್ಡ ಮಟ್ಟದ ಬಡ್ಡಿ ಕೊಟ್ಟು ಬ್ಯಾಂಕ್ನ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಅನ್ನೋ ಭಯ ಇರುತ್ತೆ. ಆ ಕಾರಣಕ್ಕಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ಆ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಲಾಭವನ್ನು ಮಾಡ್ಕೊಳ್ತಾ ಬರ್ತಾ ಇದೆ, ಕ್ವಾರ್ಟರ್ಲಿ ಅದೇನು ಘೋಷಣೆಯನ್ನು ಮಾಡುತ್ತಲ್ಲ ಆ ಕಂಪನಿಯ ಆಗು ಹೋಗು, ಹಾಗೆಯೇ ಬ್ಯಾಲೆನ್ಸ್ ಶೀಟ್ನ ಕುರಿತಾಗಿ ಅದೆಲ್ಲವನ್ನೂ ಗಮನಿಸಿ ನೀವು ಯಾವ ಬ್ಯಾಂಕ್ ಸೂಕ್ತ, ನಿಮ್ಮ ಹಣ ಎಲ್ಲಿ ಸೇಫ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಫಿಕ್ಸೆಡ್ ಡೆಪಾಸಿಟ್ ಅನ್ನ ಮಾಡಿ ನಿಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಮಾಡಬೇಕು ಅಂತ ಅಂದುಕೊಂಡಿರುವ ಬಿಸ್ನೆಸ್ಸಿಗೆ ಬೇಕಾದ ಎಲ್ಲ ಮಾಹಿತಿ ಅಲ್ಲಿ ಪಡ್ಕೊಳ್ಳಿ. ಸ್ಟಾಕ್ಸ್ ಅಂಡ್ ಶೇರ್ಸ್, ಪಿಗ್ ಫಾರ್ಮಿಂಗ್ ಅಥವಾ ಜೇನು ಕೃಷಿ, ಈ ಥರದ ಯಾವುದೇ ಬಿಸ್ನೆಸ್ ಅನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಆ ಫೀಲ್ಡ್ನಲ್ಲೇ ಎಕ್ಸೆಲ್ ಆಗಿರುವಂಥವರು, ಗೆದ್ದು ಸಾಧಿಸಿದವರೇ ನಿಮಗೆ ಮಾರ್ಗದರ್ಶನವನ್ನು ನೀಡಿರುವ ಅನೇಕ ಡೀಟೇಲ್ಡ್ ಕೋರ್ಸ್ಗಳಿದೆ. ಹೀಗಾಗಿ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಶ್ರೀಮಂತರಾಗಿ. ನಮಸ್ಕಾರ.